ಮೋಸ ಹೋದ್ರ ಕುಂಭಮೇಳದ ಮೊನಾಲಿಸಾ. ನಿರ್ಮಾಪಕರ ಶಾಕಿಂಗ್ ಕಮೆಂಟ್ನಲ್ಲಿ ಏನಿದೆ? ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರ್ತಾ ಇದ್ದ ಮೊನಾಲಿಸಾ ಕತೆ ಏನಾಯ್ತು ಗೊತ್ತಾ? ರಾತ್ರೋರಾತ್ರಿ ಸ್ಟಾರ್ ಆದ್ರು, ಸೋಷಿಯಲ್ ಮೀಡಿಯಾದಿಂದ ಫುಲ್ ಫೇಮಸ್ ಆದ್ರು. ಯೂಟ್ಯೂಬ್ ಚಾನೆಲ್ಗಳು ಮತ್ತು ಟಿವಿ ಚಾನೆಲ್ಗಳು ಮೊನಾಲಿಸಾ ಹಿಂದೆ ಬಿದ್ದಿದ್ರು. ಬಾಲಿವುಡ್ ನಿರ್ದೇಶಕರು ಆಕೆಯ ಮನೆ ಬಾಗಿಲನ್ನ ಪಡೆದಿದ್ರು. ಆದ್ರೆ ನಿರ್ಮಾಪಕ ಕಮೆಂಟ್ ಕೇಳಿದ್ರೆ ಕುಂಭಮೇಳದ ವೈರಲ್ ಹುಡುಗಿ ಮೋಸ ಹೋದ್ರ ಅನ್ನುವ ಪ್ರಶ್ನೆ ಇದೀಗ ಮೂಡ್ತಾ ಇರುವಂತದ್ದು. ಹಾಗಾದ್ರೆ ಏನಾಯ್ತು? ನಿಜವಾಗ್ಲೂ ಮೊನಾಲಿಸಾ ಮೋಸ ಹೋದ್ಲ ಅನ್ನೋದ್ರ ಸ್ಟೋರಿ ಎಲ್ಲಿದೆ ನೋಡಿ. ಹೌದು, 144 ವರ್ಷಗಳ ನಂತರ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳವು ಬಹಳ ಉತ್ಸಾಹದಿಂದ ನಡೆಯಿತು. ಕುಂಭಮೇಳಕ್ಕೆ ಕೋಟ್ಯಾಂತರ ಭಕ್ತರು ಬಂದು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನ ಮಾಡಿದ್ರು. ಇದರ ಮಧ್ಯೆ ಕುಂಭಮೇಳದಲ್ಲಿ ಸರಗಳನ್ನ ಮಾರಾಟ ಮಾಡುವ ಮೂಲಕ ಜೀವನ ಸಾಗಿಸ್ತಾ ಇದ್ದ ಯುವತಿಯೊಬ್ಳು ಇದ್ದಕ್ಕಿದ್ದಂತೆ ಒಂದೇ ದಿನದಲ್ಲಿ ತನ್ನ ಕಣ್ಣುಗಳಿಂದಲೇ ಫುಲ್ ಫೇಮಸ್ ಆದ್ರು. ಮಾಧ್ಯಮಗಳು, ಯೂಟ್ಯೂಬರ್ಸ್ ಮೊನಾಲಿಸಾ ಹಿಂದೆ ಬಿದ್ರು. ಜೊತೆಗೆ ಕುಂಭಮೇಳಗಳಿಗೆ ಬಂದವರೆಲ್ಲ ಮೊನಾಲಿಸಾರನ್ನ ನೋಡುವುದಕ್ಕೆ ಮತ್ತು ಅವಳೊಂದಿಗೆ ಫೋಟೋಗಳನ್ನ ತೆಗೆದುಕೊಳ್ಳುವುದಕ್ಕೆ ಮುಗಿ ಬೀಳ್ತಾ ಇದ್ರು. ಇದು ಅವಳನ್ನ ಫೇಮಸ್ ಮಾಡೋದಕ್ಕೆ ಒಂದು ದಾರಿ ಅಂತಾನೆ ಹೇಳ್ಬೋದು. ಅದಾದ ನಂತರ ಬಾಲಿವುಡ್ ನಿರ್ದೇಶಕರು ಕೂಡ ಮೊನಾಲಿಸಾ ಮನೆಯ ಬಾಗಿಲನ್ನ ತಟ್ಟಿದ್ರು. ನಿರ್ದೇಶಕ ಸನೋಜ್ ಮಿಶ್ರಾ ತಮ್ಮ ಮುಂದಿನ ಚಿತ್ರ ದಿ ಡೈರೀಸ್ ಆಫ್ ಮಣಿಪುರಿಯಲ್ಲಿ ನಾಯಕಿಯಾಗಿ ಮೊನಾಲಿಸಾ ಅವರನ್ನ ಆಯ್ಕೆ ಮಾಡಿಕೊಳ್ಳುವುದಾಗಿ ಅನೌನ್ಸ್ ಮಾಡಿದ್ರು. ಮೊನಾಲಿಸಾಗೆ ಆಕ್ಟಿಂಗ್ ತರಬೇತಿಯನ್ನು ಕೂಡ ತಮ್ಮ ಸ್ವಂತ ಖರ್ಚಿನಲ್ಲೇ ನೀಡುವುದಾಗಿ ಸನೋಜ್ ಮಿಶ್ರಾ ಹೇಳಿದ್ರು. ಮೊನಾಲಿಸಾ ಇತ್ತೀಚೆಗೆ ಆಭರಣಗಳ ಶೋರೂಮ್ ಕೂಡ ತೆರೆದ್ರು. ವಿಮಾನ ನಿಲ್ದಾಣದಲ್ಲಿ ಕಾಣಿಸಿಕೊಂಡಿದ್ರು. ತನ್ನ ಕುಟುಂಬದೊಂದಿಗೆ ಪಂಚತಾರ ಹೋಟೆಲ್ನಲ್ಲಿ ಊಟ ಕೂಡ ಮಾಡಿದ್ರು. ಅನೇಕ ಕಂಪನಿಗಳು ಮೊನಾಲಿಸಾ ಅವರು ತಮ್ಮ ಕಂಪನಿಯ ಬ್ರ್ಯಾಂಡ್ ಆಗ್ಬೇಕು ಅಂತ ಬಯಸಿ ಅದರೊಂದಿಗೆ ಒಪ್ಪಂದಗಳಿಗೆ ಸಹಿಯನ್ನ ಹಾಕಿಸಿಕೊಂಡಿದ್ರಂತೆ. ಸರಗಳನ್ನ ಮಾರ್ತಾ ಇದ್ದ ಮೊನಾಲಿಸಾಗೆ ಅದೃಷ್ಟವೇ ಕುಲಾಯಿಸ್ತು ಅಂತ ಹೇಳ್ಬಹುದು. ಆದ್ರೆ ಈಗ ಆ ನಿರ್ದೇಶಕ ನಿರ್ಮಾಪಕ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಹೌದು, ಇದೇ ಸಂದರ್ಭದಲ್ಲಿ ನಿರ್ಮಾಪಕ ಜಿತೇಂದ್ರ ನಾರಾಯಣ್ ಒಂದು ಬಾಂಬ್ ಅನ್ನ ಸಿಡಿಸಿರುವಂತದ್ದು. ಮೊನಾಲಿಸಾ ಅಪಾಯದಲ್ಲಿ ಇದ್ದಾರೆ. ಅವರ ಜೊತೆ ಚಿತ್ರ ನಿರ್ಮಿಸುವುದಾಗಿ ಭರವಸೆ ಕೊಟ್ಟಿದ್ದ ಸನೋಜ್ ಮಿಶ್ರಾ ಅವರ ಬಳಿ ಅಷ್ಟೊಂದು ಹಣ ಇಲ್ವೇ ಇಲ್ಲ. ಅಷ್ಟೇ ಅಲ್ಲದೆ ಮೊನಾಲಿಸಾ ಅವನ ಬಲೆಗೆ ಸಿಲುಕಿದ್ದಾಳೆ ಅಂತ ನಿರ್ಮಾಪಕ ಜಿತೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಆಕ್ರೋಶ ವ್ಯಕ್ತವಾಗಿದೆ. ಈ ವಿಷಯದ ಬಗ್ಗೆ ಮೊನಾಲಿಸಾ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾಳೆ. ತನ್ನನ್ನ ಮಗಳಂತೆ ನೋಡಿಕೊಳ್ಳೋದಾಗಿ ಸನೋಜ್ ಹೇಳಿದ್ದಾರೆ. ಅವರ ಸಹೋದರಿ ಮತ್ತು ಅವರ ಕುಟುಂಬವು ನನ್ನೊಂದಿಗಿದೆ, ಹಾಗೆ ಅವರೊಂದಿಗಿದೆ. ವಿವಾದಾತ್ಮಕ ಕಾಮೆಂಟ್ಗಳಲ್ಲಿ ಯಾವುದೇ ಸತ್ಯ ಇಲ್ಲ ಅಂತ ಸ್ಪಷ್ಟತೆಯನ್ನ ಕೊಟ್ಟಿದ್ದಾಳೆ ವೈರಲ್ ಹುಡುಗಿ. ಮತ್ತೊಂದು ಕಡೆ ಕುಂಭಮೇಳದ ಸುಂದರಿ ಮೊನಾಲಿಸಾಗೆ ನೇಪಾಳದಲ್ಲಿ ನಡೆದ ಶಿವರಾತ್ರಿ ಆಚರಣೆಗೆ ಮೊನಾಲಿಸಾ ತೆರಳಿದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ವಿವಾದಾತ್ಮಕ ಹೇಳಿಕೆಗಳನ್ನ, ಅದರಲ್ಲೂ ಮುಖ್ಯವಾಗಿ ಐ ಲವ್ ಯು ಅನ್ನುವಂತಹ ಪದ ಬಳಕೆಯನ್ನ ಮಾಡಿದ್ದು ಕೂಡ ಸಂಚಲನವನ್ನ ಮೂಡಿಸಿತ್ತು. ಹಾಗಾಗಿ ಒಂದೇ ದಿನದಲ್ಲಿ ಫೇಮಸ್ ಆದ ಮೊನಾಲಿಸಾ ಈಗ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ನಿಜವಾಗ್ಲೂ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದಷ್ಟೇ ನೋಡಬೇಕಾಗಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.